ಮತ್ತೆ ತೀರ್ಮಾನ ಆಯಿತು, ಆಗಸ್ಟ್ 1 ವರೆಗೂ ದರ್ಶನ್ ಅವರು ಜೈಲಲ್ಲಿ ಫಿಕ್ಸ್ ಆಗಿದ್ದಾರೆ. ಏನು ಅನ್ಸುತ್ತೆ ಇದ್ರ ಬಗ್ಗೆ? ಇಲ್ಲ ಮೇಡಮ್, ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಕ್ಷಮೆ ಅನ್ನೋದು ಸಿಗಬಾರ್ದು ಅಂತಾನೆ ಈ ಟೈಮ್ ಮುಂದಕ್ಕೆ ಹೋಗ್ತಾ ಇದೆ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ನಮ್ಮ ನ್ಯಾಯಾಲಯದ ಮೇಲೆ ನಮ್ಗೆ ಗೌರವ ಇದೆ, ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದು ಅವ್ರು ಆಗ್ಬೇಕು. ಅದು ಇವ್ರ ವಿಷಯದಲ್ಲಿ ಆದ್ರೆ ನಾಳೆ ಇನ್ನೊಬ್ಬ ಯಾರೇ ಆಗಲಿ ಈ ಥರ ಮಾಡಬೇಕು ಅಂದ್ರೆ ಎದುರ್ಕೊಳ್ತಾನೆ. ಅಯ್ಯೋ ನಾರಾಯಣ, ಇವ್ರು ಕೊಡೋ ಕಾಟಕ್ಕೆ ನಾನು ಎಲ್ಲಿ ಬಿದ್ರು ಮೋಟ್ರು ಹತ್ತಿರೋ ಅಂತ ಲೆಕ್ಕ ಆಗ್ತಾ ಇದ್ರಲ್ಲಪ್ಪ. ಪರಿಸ್ಥಿತಿಗೆ ಏನು ಕಾರಣ ಅಂತ ಅವರು ಸೆಲೆಬ್ರಿಟಿ ಅನ್ನೋ ಈಗ ಒಂದು ಇದೆ, ಮತ್ತೆ ಫಸ್ಟ್ ಒಂದು ಕಾಮನ್ ಪೀಪಲ್ ಆಗಿ ಅವರು ಬಂದಿರೋದು. ಅದೇ ತರ ಇನ್ನೊಂದು ಕಾಮನ್ ಪೀಪಲ್ ಅವ್ರು ಅದೇ ತರ ನೋಡ್ಬೇಕಿತ್ತು. ಹೌದಾ? ನೋಡಿಲ್ಲ. ಇವತ್ತೊಂದು ದಿನ ಅವ್ರು ಮಾತ್ರ ಜನಕ್ಕೆ ಕಾಣಿಸ್ತಿದ್ದಾರೆ, ಆದ್ರೆ ಆ ರೇಣುಕಾ ಸ್ವಾಮಿ ಅವ್ರ ಹೆಂಡತಿ, ಅವ್ರ ತಾಯಿ ತಂದೆ ಯಾರು ಕಾಣಿಸ್ತಾ ಇಲ್ಲ. ಪೇಟೆಗೆ ಹೋಗ್ತಂದು ಫುಟ್ಪಾತ್ ಅಲ್ಲಿ ಮಾರಿ ಫ್ಯಾಮಿಲಿ ಲಡ್ಸಕ್ಕೆ ವಿದ್ಯೆ ಏನು ಬದನೆಕಾಯಿ ವ್ಯಾಪಾರ ಕೆಟ್ಟೋಯ್ತೆ. ಚಿಕಾಮಣಿಗಳು ತಂದು ಸಂಸ್ಕಾರ ಬೇಕು, ಸಂಸ್ಕಾರ. ಸಾಯಿಸೋದೇ ಅಲ್ಲ, ಸಾಯಿಸಿರೋದು ಅಂದ್ರೆ ಈ ಮಟ್ಟದಲ್ಲಿ ಸಾಯಿಸಿದ್ದಾರೆ ಅಂದ್ರೆ ಏನು ತುಂಬಾ ಜಿದ್ದಿರೋ ಮೇಲೆ ಅವನ್ನ ಸಾಯಿಸಿದ್ದಾರೆ ಅನ್ನೋ ತರ ಇದೆ. ಕೆಲವ್ರಿಗೆ ಹಂಗೆ ಅವಾಗವಾಗ ಈ ಥರ ಏನಾರು ಒಂದು ಮಾಡ್ಕೊಳ್ಳದೆ ಇದ್ರೆ ತಿಂದನ್ನ ಅರಗಲ್ಲ, ಏನು ಮಾಡೋಣ? ಈಗ ಇವ್ರ ಮನೆ ಹೆಣ್ಮಕ್ಳಿಗೆ ಈ ಥರ ಆಗಿದ್ರೆ ಸುಮ್ಮನೆ ಇರ್ತಾ ಇದ್ರಾ? ಸೆಲೆಬ್ರಿಟಿ ಜಾಗದಲ್ಲಿ ರೇಣುಕಾ ಸ್ವಾಮಿ ಇದ್ದು, ರೇಣುಕಾ ಸ್ವಾಮಿ ಜಾಗದಲ್ಲಿ ದರ್ಶನ್ ಇದ್ದಿದ್ರೆ ಆಗ ಜನ ಒಪ್ಕೊಳ್ತಾ ಇದ್ರ? ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಇಲ್ಲ ಅಲ್ವಾ? ಅವ್ರದ್ದು ಜೀವನೇ ಅಲ್ವಾ? ಸೆಲೆಬ್ರಿಟಿಗೆ ಬೇರೆ ಜೀವ ಇರುತ್ತಾ? ಇವರು ರೇಣುಕಾ ಸ್ವಾಮಿ ತರನೇ ತಾನೆ ಅವ್ರಿಗೂ ಇರೋದು ಅಲ್ವಾ ಮೇಡಮ್? ಅದಕ್ಕೋಸ್ಕರ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗಲೇಬೇಕು. ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ಪ್ರಕರಣದಲ್ಲಿ ಏನು ಪವಿತ್ರ ಗೌಡ ಬಗ್ಗೆ ಏನನ್ಸುತ್ತೆ ನಿಮಗೆ? ಅದೊಂದು ಹೆಣ್ಣು ಜಾತಿ ಅಂತ ಹೇಳಕ್ ಅವಮಾನ ಆಗುತ್ತೆ ಮೇಡಮ್. ಅಲ್ಲಿ ಈಗ ಹೇಳಿದ್ರಲ್ಲ, ಅದನ್ನ ಇನ್ನೊಂದ್ಸಲಿ ಹೇಳ್ತೀರಾ ಪ್ಲೀಸ್? ನನಗೋಸ್ಕರ ಪ್ಲೀಸ್. ಅದೊಂದು ಹೆಣ್ಣು ಜಾತಿ ಅಂತ ಹೇಳಕ್ ಅವಮಾನ ಆಗುತ್ತೆ ಮೇಡಮ್. मुझे अपने घर जाना है, मुझे घर जाना है, मुझे अपने घर जाना है. ಇವರು ವಿಜಯಲಕ್ಷ್ಮಿ ಅವರ ಗಂಡನ ಜೊತೆಲಿ ಇವ್ರು ಇದಾರಲ್ವಾ, ಇವ್ರು ಬಾರಿ ಸರಿ ಇದ್ದಾರಾ? ಇವ್ರು ತಪ್ಪು ಮಾಡಿಲ್ವಾ? ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇವ್ರದ್ದು ಒಂದು ಲೈಫ್ ಇತ್ತಲ್ವಾ? ಮತ್ತೆ ದರ್ಶನ್ ಅವ್ರ ಜೊತೆ ಹೋಗಿ ಇವ್ರು ಮಾಡಿ ಇನ್ನೊಂದು ಅಮಾಯಕ ಸಂಸಾರ ಹಾಳು ಮಾಡಿದ್ರಲ್ವಾ? ಇವ್ರಿಗೆ ಎಷ್ಟು ಸರಿ ಇದೆ? ಅಪ್ಪನ್ ಗುಟ್ಟಿಸ್ ಮಾತಾಡ್ದೆ ಕಣಯ್ಯ. ಈಗ ಇವ್ರಿಗೊಬ್ಳು ಮಗಳಿದ್ದಾಳೆ, ಇವ್ರ ಮಗಳಿಗೆ ಇದೇ ತರ ಬಂದ್ರೆ ಇವ್ರಿಗೆ ಎಷ್ಟು ನೋವಾಗುತ್ತೆ? ಅದೇ ತರ ತಾನೇ ರೇಣುಕಾ ಸ್ವಾಮಿ ಹೆಂಡತಿ ಕೂಡ. ನಿಮ್ಮ ಅಪ್ಪನ ಹಿಂಗೆ ದಿವಾನ್ ರೋಮ್ಸ ಅಂತ ಊರು ಸುತ್ಕೊಂಡು ಮನೇನೇ ಹಾಳು ಮಾಡ್ದ. ಈಗ ನೀನು ಊರು ಹಾಳು ಮಾಡ್ಕೊಂಡಿದ್ಯಾ? ಬರೀ ಇವ್ರು ಮಾತ್ರ ಚೆನ್ನಾಗಿರ್ಬೇಕು, ಇವ್ರು ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇವ್ರ ಮಗಳಿದ್ದಾರೆ, ನಾವು ಮಾಡಿದ್ದು ತಪ್ಪು ಅನ್ನೋದು ಯಾಕೆ ಅವ್ರಿಗೆ ಅನ್ನಿಸ್ತಾ ಇಲ್ಲ? ಅಣ್ಣೋ, ನಿನ್ನ ಪೊಸಿಷನ್ ಆಗಿ ನಾನೇನಾದ್ರು ಇದ್ದಿದ್ರೆ ಸಾರಾಯ್ ತರಿಸಿ ಇಲಿ ಪಾಸನ ಬೆರೆಸಿ ಚೆನ್ನಾಗಿ ಕುಡಿದು ಸತ್ತೋಗ್ಬಿಡ್ತಾ ಇದ್ದೆ. ಏನ್ ಅನ್ಸುತ್ತೆ ವಿಜಯಲಕ್ಷ್ಮಿ ಅವ್ರ ಬಗ್ಗೆ? ಇಲ್ಲ ಮೇಡಮ್, ಅವರೊಂದು ಧರ್ಮಪತ್ನಿಯಾಗಿ ಅವ್ರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ. ಅವ್ರ ಗಂಡನ ಅವ್ರು ಹೇಗಾರ ಪಡಿಬೇಕು ಅಂತ ಮಾಡ್ತಿದ್ದಾರೆ. ಕೇಳ್ದೇನೋ ಗಣೇಶ, ಈಗ್ಲಾದ್ರೂ ನಿನ್ಗೆ ಗೊತ್ತಾಯ್ತಾ ಅವ್ರ ಎಂತವ್ರು ಅಂತ? ಬಟ್ ಅವರೆಲ್ಲೂ ನನ್ನ ಗಂಡ ಮಾಡಿರೋ ಸರಿ ಅಂತ ಹೇಳ್ತಾ ಇಲ್ಲ. ಹೇಗಾರ ಮಾಡಿ ಗಂಡನ ಉಳಿಸ್ಕೊಳ್ಬೇಕು, ಮಗನಿಗೋಸ್ಕರ ಹೋರಾಟ ಮಾಡಿಸ್ಬೇಕು ಅಂತ ಮಾಡ್ತಿದ್ದಾರೆ ಹೊರತಾಗಿ. ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ರಲ್ಲಯ್ಯ. ಅದಕ್ಕೆ ಕಣಯ್ಯ ನಮ್ಮ ದೇಶದಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ಅದೇ ನೋಡಿ, ಪವಿತ್ರ ಗೌಡ ಆಗಿದ್ರೆ ಬರೀ ಆ ಒಂದು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವ್ರ ಜೊತೆಲಿದ್ರು. ಕಚಡ ಕಂತ್ರಿ ನಾಯಿ ನನ್ ಮಕ್ಳ, ನಿಮ್ಮಂತವ್ರನ್ನ ನನ್ನ ಶಿಷ್ಯ ಅಂತ ಅನ್ಕೊಂಡಲ್ಲೋ, ನನ್ನ ಚಪ್ಪಲಿಲಿ ನಾನು ಅವ್ರ ತಪ್ಪಿಲ್ಲ ಚಪ್ಪಲಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು ಬಿಡಿ. ಎಷ್ಟು ಜನ ಕಚರ ನನ್ನ ಮಕ್ಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ? ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬರು ಇಟ್ಕೊಂಡಿಲ್ಲ?